ಮಂಡ್ಯ ಜನರನ್ನ ಛತ್ರಿಗಳು ಎಂದ ಡಿಸಿಎಂ ಡಿಕೆಶಿ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ವಿಜೇಂದ್ರ, ಡಿಕೆಶಿಗೆ ಅಧಿಕಾರದ ಮದ ನೆತ್ತಿಗೇರಿದೆ, ಶಾಶ್ವತವಾಗಿ ತಾವೇ ಅಧಿಕಾರದಲ್ಲಿ ಇರ್ತೀವಿ ಅಂತ ಭಾವಿಸಿಕೊಂಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಡಿಕೆಶಿ ವಿರುದ್ಧ ಮಂಡ್ಯ ಜನ ಪ್ರತಿಭಟನೆ ನಡೆಸಬೇಕು, ಮೇಕೆದಾಟು ಹೋರಾಟ ಮಾಡಿದ್ರಲ್ಲ ಏನಾಯ್ತು ಅಂತ ಮಂಡ್ಯ ಜನ ಪ್ರಶ್ನೆ ಮಾಡಬೇಕು ಅಂತ ವಿಜೇಂದ್ರ ಹೇಳಿದ್ರು. ಹೇಳಿ ಕೇಳಿ ಡಿಕೆ ಶಿವಕುಮಾರ್ ದೇಶದ ಎರಡನೇ ಶ್ರೀಮಂತ ಶಾಸಕ, ಹೀಗಾಗಿ ಅಧಿಕಾರದ ಮದ ಏರಿದೆ ಅಂತ ವಿಜೇಂದ್ರ ಕಿಡಿಕಾರಿದ್ರು. ಮಂಡ್ಯದವರು ಛತ್ರಿಗಳು ಎಂಬ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಸ್ಪಷ್ಟನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನನಗೆ ಮದ ಜಾಸ್ತಿ ಇದೆ, ಅವರು ಬೇಕಾದ್ರೆ ಕಡಿಮೆ ಮಾಡ್ಲಿ ಅಂತ ಹೇಳಿದ್ರು. ನಾನು ಯಾರಿಗೆ ಛತ್ರಿ ಅಂತ ಹೇಳಿದೆ ಅಂತ ಯಾರಾದ್ರೂ ನೋಡಿದ್ದಾರಾ? ನನಗೆ ಬೇಕಾದವರನ್ನ ಹೇಗೆ ಬೇಕಾದ್ರೂ ಕರಿತೇನೆ, ಪ್ರೀತಿಯಿಂದ ಕಳ್ಳ ಸುಳ್ಳ ಅಂತ ಕರಿತೇನೆ. ಇದೆಲ್ಲ ನಮ್ಮ ಆಂತರಿಕ ವಿಚಾರ ಅಂತ ಡಿಕೆಶಿ ಹೇಳಿದ್ರು. ನಾನು ಎಲ್ಲಿ ಯಾವಾಗ ಛತ್ರಿ ಅಂತ ಹೇಳಿದೆ, ಇದೆಲ್ಲ ಸುಳ್ಳು ಅಂತ ಡಿಕೆಶಿ ಸ್ಪಷ್ಟನೆ ಕೊಟ್ರು. ಮಂಡ್ಯ ಜನರನ್ನ ಛತ್ರಿಗಳು ಎಂದ ಡಿಕೆಶಿ ವಿರುದ್ಧ ಮಂಡ್ಯ ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಗದ್ದೆಯಲ್ಲಿ ಛತ್ರಿ ಹಿಡ್ಕೊಂಡು ಡಿಕೆಶಿ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಮಂಡ್ಯ ಜನರು ಛತ್ರಿಗಳಲ್ಲ, ಸ್ವಾಭಿಮಾನಿಗಳು, ಕಬ್ಬನ್ನ ಬೆಳೆದು ಸಿಹಿ ನೀಡುವ ಜನ ಅಂತ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಛತ್ರಿ ಹೇಳಿಕೆಯನ್ನ ಮಂಡ್ಯ ಶಾಸಕರು ಒಪ್ಪಬಹುದು, ಆದರೆ ಮಂಡ್ಯ ಜನರು ಡಿಕೆಶಿ ಹೇಳಿಕೆಯನ್ನ ಒಪ್ಪೋದಿಲ್ಲ. ಮಳೆಗಾಲದಲ್ಲಿ ಛತ್ರಿ ಇಲ್ಲದಿದ್ರೆ ಡಿಕೆಶಿಯ ಬಿಳಿ ಗಡ್ಡ ಬುರುಡೆ ನೆನೆಯುತ್ತೆ. 2019 ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನ ಕೆಣಕಿ ಅನುಭವಿಸಿದ್ದೀರಿ, ಕೂಡಲೇ ಕ್ಷಮೆ ಕೋರಿ ಅಂತ ಡಿಕೆಶಿಗೆ ಬಿಜೆಪಿ ಕಾರ್ಯಕರ್ತರು ಎಚ್ಚರಿಸಿದ್ದಾರೆ. ಭೂ ಒತ್ತುವರಿ ತೆರವು ಮೂಲಕ ಎಚ್ಡಿಕೆ ವಿರುದ್ಧ ದ್ವೇಷ ರಾಜಕಾರಣ ಮಾಡಲಾಗ್ತಿದೆ ಎಂಬ ಆರೋಪಕ್ಕೆ ಡಿಸಿಎಂ ಡಿಕೆಶಿ ಟಕ್ಕರ್ ನೀಡಿದ್ದಾರೆ. ದ್ವೇಷ ರಾಜಕಾರಣ ಯಾರು ಮಾಡ್ತಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. 15ರಿಂದ 20 ವರ್ಷದಿಂದ ನನ್ನ ಮೇಲೆ ಕೇಸ್ ಹಾಕ್ತಿದ್ದಾರೆ. ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು ಅಂತ ಡಿಕೆಶಿ ಹೇಳಿದ್ರು. ಕುಮಾರಸ್ವಾಮಿ ಡಿಎನ್ಎಯಲ್ಲಿ ದ್ವೇಷ ರಾಜಕಾರಣ ಇದೆ. ಮೈಸೂರು ಹಾಗೂ ಬೇರೆ ಕಡೆ ಕುಮಾರಸ್ವಾಮಿ ಹಾಗೂ ಅವರ ತಂದೆ ದೇವೇಗೌಡರು ನನ್ನ ಮೇಲೆ ಯಾವ್ಯಾವ ಕೇಸ್ ಹಾಕಿದ್ರು ಗೊತ್ತಿದೆ. ನನ್ನ ತಂಗಿ, ನನ್ನ ಹೆಂಡತಿ, ನನ್ನ ತಮ್ಮ ಮೇಲೆಲ್ಲ ಕೇಸ್ ಹಾಕಿದ್ರು. ನಮಗೂ ಬಳ್ಳಾರಿಗೂ ಸಂಬಂಧ ಇಲ್ಲದಿದ್ರು ಅದಿರು ಕಳ್ಳತನ ಆರೋಪ ಹೊರಿಸಿದ್ರು. ಇವೆಲ್ಲ ದ್ವೇಷ ರಾಜಕಾರಣ ಅಲ್ವಾ ಅಂತ ಡಿಕೆಶಿ ಪ್ರಶ್ನಿಸಿದ್ರು. ಅಲ್ಲದೆ ಮರ್ಯಾದೆಯಿಂದ ಇದ್ರೆ ಕುಮಾರಸ್ವಾಮಿಗೂ ಒಳ್ಳೆಯದು, ನಮಗೂ ಕ್ಷೇಮ ಅಂತ ಡಿಕೆಶಿ ಎಚ್ಚರಿಕೆ ಕೊಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.